ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಣ್ಣ ಮದುವೆ ಆಗಿದ್ದೀನಿ ಅಂತ ಒಂದು ಹುಡುಗಿನ ಮನೆಗೆ ಕರ್ಕೊಂಡು ಬಂದ. ಆದರೆ ನಾವೆಲ್ಲ ಈ ಮದುವೆನ ಒಪ್ಪಲೇ ಇಲ್ಲ. ಯಾಕಂದರೆ ನಮ್ಮ ಅತ್ತೆ ಮಗಳನ್ನು ಅಣ್ಣಂಗೆ ಅಂತ ಮಾತಾಗಿತ್ತು. ಆದರೆ ಇಂದು ಅಣ್ಣ ಎಲ್ಲನೂ ಹಾಳು ಮಾಡ್ದ. ನಾನು ಸ್ನಾನಕ್ಕೆ ಹೋದಾಗ ಆ ಹುಡುಗಿ ಈಗಾಗಲೇ ಸ್ನಾನ ಮಾಡ್ತಿದ್ದಾಳೆ. ಮಿಸ್ಸಾಗಿ ನಾನು ಬಾಗಿಲನ್ನು ತೆಗೆದೆ. ಅವಳು ಸಂಪೂರ್ಣವಾಗಿ ಬೆತ್ತಲೆಯಾಗಿದ್ಲು. ಅವಳ ಅಂದವಾದ ದೇಹನ ನೋಡಿ ನಾನು ನನ್ನನ್ನೇ ಮರ್ತು ಹೋದೆ. ನಾನು ಅಣ್ಣ ಮದುವೆ ಆಗಿರೋ ಹುಡುಗಿ ಅನ್ನೋದನ್ನೇ ಮರೆತುಬಿಟ್ಟೆ. ಬಾತ್ರೂಮ್ ಒಳಗಡೆ ನಾನು ಹೋಗಿ ಒಳಗಿಂದ ಬೀಗ ಹಾಕಿದೆ. ಅವಳ ದೇಹನ ಒಂದು ಕಡೆಯಿಂದ ಅನುಭವಿಸೋದಕ್ಕೆ ಆರಂಭಿಸಿದೆ. ಮುಂದೆ ಏನಾಯಿತು ತಿಳ್ಕೋಬೇಕು ಅಂತಂದರೆ ಈ ಕಥೆನ ನೀವು ಪೂರ್ತಿಯಾಗಿ ಕೇಳಲೇಬೇಕು. ಕತೆ ಮಾತ್ರ ತುಂಬಾ ಚೆನ್ನಾಗಿದೆ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಸಂಜಯ್. ನಮ್ಮದೊಂದು ಚಿಕ್ಕ ಗ್ರಾಮ. ನನ್ನಪ್ಪ ಅಮ್ಮ ತುಂಬಾ ಅಮಾಯಕರು. ನನಗೆ ಅಣ್ಣ ಒಬ್ಬ ಇದ್ದಾನೆ, ಅವನ ಹೆಸರು ಸಂತೋಷ್. ಅಣ್ಣಂಗಿಂತ ಜಾಸ್ತಿ ನನ್ನನ್ನು ಮುದ್ದು ಮಾಡಬೇಕಾಗಿತ್ತು. ನಾನು ಕೊನೆಯವನು ಅಂತ ಅಪ್ಪ ಅಮ್ಮ. ಆದರೆ ಅವರಿಗೆ ಮೊದಲ ಮಗ ಅಂದರೆ ತುಂಬಾ ಇಷ್ಟ. ಸಂತೋಷಣ್ಣ ಇದ್ದರೆ ಅವರಿಗೆ ಏನೂ ಬೇಡ. ಅವನು ಊಟ ಮಾಡಿದ್ನ, ಅವನು ನಿದ್ರೆ ಮಾಡಿದ್ನ, ಅವ್ನು ಪ್ರಾಜೆಕ್ಟ್ ವರ್ಕ್ ಏನಾದರೂ ಮಾಡ್ತಿದ್ದಾನ, ಯಾವುದಾದ್ರೂ ಸಹಾಯ ಬೇಕಾ, ಈ ರೀತಿ ಅಪ್ಪ ಅಮ್ಮ ಇಬ್ಬರೂ ಅವನನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಯಾವಾಗಲೂ ಪ್ರತಿ ವಿಷಯದಲ್ಲೂ. ಆದರೆ ನನ್ನನ್ನು ಮಾತ್ರ ಆ ರೀತಿ ಸಪೋರ್ಟ್ ಮಾಡೋದೇ ಇಲ್ಲ. ನಾನು ದೊಡ್ಡವನಂತೆ. ನನ್ನಲ್ಲಿ ಬೇಸರ ಜಾಸ್ತಿ ಆಗ್ತಾ ಹೋಯಿತು. ನಾನು ಚಿಕ್ಕವರಿದ್ದಾಗ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ರು. ಆದರೆ ಅದನ್ನು ಅಣ್ಣನ ಮೇಲಿನ ಅಕ್ಕರೆ ಪ್ರೀತಿ ಪ್ರತಿಯೊಬ್ಬರಿಗೂ ಜಾಸ್ತಿನೇ. ಈ ಬೇಸರದಿಂದ ನಾನು ತುಂಬ ದಿನ ಅಪ್ಪ ಅಮ್ಮನ ಜೊತೆ ಮಾತೇ ಆಡ್ತಿರ್ಲಿಲ್ಲ. ಅದವರಿಗೆ ತಿಳಿತಾನೇ ಇರಲಿಲ್ಲ. ಕ್ರಮೇಣ ನನಗೆ ಅಣ್ಣನ ಮೇಲಿನ ಕೋಪ ಜಾಸ್ತಿ ಆಗ್ತಾನೆ ಹೋಯಿತು. ಇಲ್ಲಿದ್ದರೆ ಪ್ರತಿದಿನ ಜಗಳ ಅಂತ ಬೇಸರ ಆಗಿ ನಾನು ಗೌರ್ಮೆಂಟ್ ಹಾಸ್ಟೆಲ್ಗೆ ಸೇರಿಕೊಂಡೆ. ಬರೋದು ಅಪರೂಪಕ್ಕೆ. ಆಗಲಾದರೂ ಅಣ್ಣ ತಮ್ಮನ ಸಂಬಂಧ ಉಳಿದಿರುತ್ತೆ ಅನ್ನೋದನ್ನು ಮಾತ್ರ ನನ್ನ ನಂಬಿಕೆಯಾಗಿತ್ತು. ಅದು ಕೂಡ ಅದೇ ಆಯಿತು. ಇಲ್ಲಿವರೆಗೂ ನನ್ನ ಮತ್ತು ನನ್ನ ಅಣ್ಣನ ಸಂಬಂಧ ಇದೆ ಅಂದರೆ ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್, ಅಡ್ಜಸ್ಟ್ಮೆಂಟ್. ಇನ್ನು ಯಾವುದೇ ರೀತಿಯ ಭಾವನೆಗಳು ಜಾಸ್ತಿ ಇಲ್ಲ. ನಾನು ಪ್ರಾಕ್ಟಿಕಲ್. ಆದರೂ ಕೂಡ ನನಗವನ ಮೇಲೆ ಮೊದಲಿನಷ್ಟು ಪ್ರೀತಿ ಇಲ್ಲ. ತುಂಬ ಕಮರ್ಷಿಯಲ್ ಆಗಿ ನಾನು ಅವನ ಜೊತೆ ವರ್ತಿಸ್ತೀನಿ. ಅವನು ತುಂಬ ಸರಳ. ನನಗೆ ಬಿಡಿಸಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ತುಂಬ ಇಷ್ಟ. ನಿನ್ನನ್ನು ಬಿಟ್ಟರೆ ನನಗೆ ಇನ್ನು ಯಾರಿದ್ದಾರೆ ಅಂತ ಅವನು ಅಷ್ಟೊಂದು ಒಳ್ಳೆಯವನಾಗಿದ್ದಿದ್ರೆ ನನ್ನ ಮನೆಯಲ್ಲಿ ನನ್ನನ್ನು ಪರಕೀಯನ ರೀತಿ ನೋಡ್ತಾ ಇದ್ರ. ಆದರೂ ಅವನು ಸುಮ್ಮನೆ ಇದ್ದ. ಅಷ್ಟೇ ಅಲ್ಲದೆ ಅತ್ತೆಯ ಮೊದಲ ಮಗಳು ಸುಂದ್ರಿಯಂತೆ ಸುಂದರವಾಗಿದ್ದಾಳೆ. ಅವಳನ್ನು ಅಣ್ಣಂಗೇ ಕೊಟ್ಟು ಮದುವೆ ಮಾಡ್ತಾರೆ. ನಾನು ಮದುವೆ ಆಗೋದಕ್ಕೆ ರೆಡಿ ಇದ್ದೆ ದೊಡ್ಡವನಾದ ಮೇಲೆ. ಯಾಕಂದರೆ ಅವಳು ಅಷ್ಟೊಂದು ಸುಂದರವಾಗಿದ್ದಾಳೆ. ಆದರೆ ಅಣ್ಣ ಪ್ರತಿ ಬಾರಿಯೂ ಪ್ರತಿ ವಿಷಯದಲ್ಲೂ ಇವನು ಮಧ್ಯ ಬರ್ತಾನೆ. ಅಣ್ಣ ಮದುವೆಯಾಗೋ ಸುಂದರಿ ಗೀತಾ ತುಂಬ ಸುಂದರವಾಗಿರೋ ಹುಡುಗಿನ ಹುಡುಕಿ ಮದುವೆ ಆಗ್ತೀನಿ ಅನ್ನೋ ರೀತಿ ಇವನು ಪ್ರತಿಜ್ಞೆ ಮಾಡ್ದ. ಆದರೆ ಇವನ ಈ ಕಷ್ಟಗಳು ಇವನಿಗೆ ಮಾತ್ರ. ಅವರೆಲ್ಲರ ಖುಷಿಯಾಗೇ ಇದ್ದಾರೆ. ಚೆನ್ನಾಗಿ ಓದಿ ಒಂದು ಒಳ್ಳೆಯ ನೌಕರಿನೂ ತಗೊಂಡ. ಆದರೂ ಕೂಡ ಅಣ್ಣಂಗಿಂತ ಜಾಸ್ತಿ ಸಂಬಳ ಬರ್ತಿಲ್ಲ. ಅಣ್ಣ ತುಂಬ ನಿಧಾನವಾಗಿ ಓದ್ತಾನೆ, ತುಂಬ ಕಡಿಮೆ ಓದ್ತಾನೆ. ಪಾಠ ಮಾಡಬೇಕಾದಾಗ ಎಷ್ಟು ಕೇಳಿಸ್ಕೊಳ್ತಾನೋ ಅಷ್ಟೆ. ಅದು ಅವನ ತಲೆನಲ್ಲಿನೇ ಇರುತ್ತೆ. ಓದೋದು ಕಡಿಮೆ ಆದರೂ ಕೂಡ ನನಗಿಂತ ಒಳ್ಳೆ ಅಂಕ ಬರುತ್ತೆ. ಒಮ್ಮೊಮ್ಮೆ ಅನಿಸುತ್ತೆ ನಾನು ಅಣ್ಣನ ಮೇಲೆ ಅನಾವಶ್ಯಕವಾಗಿ ಕೋಪ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಾನು ಓದಿರೋದು ಮರ್ತು ಹೋಗುತ್ತೆ ಏನೋ ಅನ್ನೋ ರೀತಿ ಭಯ ಆಗ್ತಿದೆ ಅಂತ. ಅಣ್ಣ ನಿನ್ನಂದರೆ ನನಗಿಷ್ಟ ಅಂತ ನನಗೂ ಕೂಗಿ ಕೂಗಿ ಹೇಳಬೇಕು ಅಂತ ಅನ್ನಿಸ್ತಿದೆ. ಆದರೆ ದಿನಗಳು ಕಳೆದಂತೆ ಅಣ್ಣ ಕೂಡ ಬದಲಾಗ್ತಿದ್ದಾನೆ. ತುಂಬ ದುಃಖ ಆಗ್ತಿದೆ. ಯಾಕಂದರೆ ಅವನಿಗೆ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕಿದೆ. ಪ್ರತಿಯೊಂದು ವಿಷಯದಲ್ಲೂ ತುಂಬ ಒಳ್ಳೆಯದೇ ಆಗ್ತಿದೆ. ಈಗ ನಾನು
ಪಿ ಜಿಯಲ್ಲಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅಣ್ಣ ಕೆಲಸಕ್ಕೆ ಸೇರಿದ ಮೇಲೆ ಅಪ್ಪ ಅಮ್ಮನನ್ನು ಕೂಡ ಸಿಟಿಗೆ ಕರ್ಕೊಂಡು ಬಂದುಬಿಟ್ಟ. ಅಪ್ಪಂಗೆ ನಾನಿಷ್ಟು ಸಂಬಳ ತಿಂಗಳಿಗೆ ಕೊಡಲೇಬೇಕು. ಅದಕ್ಕಾಗಿ ಅಣ್ಣ ತಗೊಂಡಿದ್ದ ಹೊಸ ಮನೆಯಲ್ಲಿ ನಾನಿರೋದಕ್ಕೆ ಬಂದುಬಿಟ್ಟೆ. ಅಮ್ಮ ಆಗೋವರೆಗೂ ಇದೇ ನಮ್ಮ ಮನೆ. ನನಗೆ ಅಣ್ಣನ ಮೇಲೆ ದಿನದಿಂದ ದಿನಕ್ಕೆ ಕೋಪ, ಅಸೂಹೆ ಎಲ್ಲ ಜಾಸ್ತಿ ಆಯ್ತಾನೆ ಹೋಯಿತು. ಅವನನ್ನು ಹೇಗಾದರೂ ಮಾಡಿ ಕೆಳಗಿಳಿಸಲೇಬೇಕು. ಪ್ರಪಂಚದ ಜನರ ಎದುರಿಗೆ ಅವನು ಕೆಳಗೆ ಬೀಳಬೇಕು ಅಂತ ಯೋಚಿಸ್ತಿದ್ದೆ. ಅಷ್ಟರಲ್ಲಿ ಅತ್ತೆ ಮಗಳು ಯಾರ ಜೊತೆನೋ ಓಡಿ ಹೋಗಿದ್ಲಂತೆ. ಅತ್ತೆ ಹೊಡೆದು ಬಡ್ದು ಮನೆಗೆ ಕರ್ಕೊಂಡು ಬಂದಿದ್ದಾಳೆ ಅಂತ ಎಲ್ಲರೂ ಹೇಳ್ತಿದ್ರು. ಅಣ್ಣಂಗೆ ಅಪ್ಪ ಅಮ್ಮನಿಗೆ ಈ ವಿಷಯ ತಿಳಿದಿಲ್ಲ. ನಾನು ಹೇಗಾದರೂ ಇವರಿಗೆ ಈ ವಿಷಯನ ತಿಳಿಸಿ ಮದುವೆ ಮಾಡಿಸ್ಬಿಡೋಣ. ಅಣ್ಣನ ಜೀವನ ಹಾಳಾಗಲಿ. ಮದುವೆ ಆದ ಮೇಲೆ ಅಣ್ಣನ ಹೆಂಡತಿ ಮದುವೆಗಿಂತ ಮುಂಚೆ ಬೇರೆ ಹುಡುಗನ ಜೊತೆ ಓಡಿ ಹೋಗಿದ್ಲು ಅಂತ ಹೇಳೋಣ. ಈ ರೀತಿ ಯೋಚಿಸ್ತಿದ್ದೆ. ಅಪ್ಪ ಅಮ್ಮನ ಜೊತೆ ಸಂಪೂರ್ಣವಾಗಿ ಮಾತನ್ನು ಕಡಿಮೆ ಮಾಡಿದ್ದೀನಿ. ಒಮ್ಮೊಮ್ಮೆ ರಾತ್ರಿ ಹೊರಗಡೆ ಊಟ ಮಾಡ್ಕೊಂಡು ಬಂದರು ಮನೆಯಲ್ಲಿ ಇವ್ರು ಯಾರೂ ನನ್ನನ್ನು ಕೇಳೋದೇ ಇಲ್ಲ. ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಟ್ಟಿದ್ದಾರೆ. ನಾನು ಹೇಗೆ ಇದ್ದರೂ ಇವ್ರಿಗೆ ಪರವಾಗಿಲ್ಲ. ಮಧ್ಯರಾತ್ರಿ ಬಡಿತಿದ್ದರು ಬಾಗಿಲನ್ನು ಅಣ್ಣ ತೆಗೆದಾಗ ಅವನ ಜೊತೆ ಒಬ್ಬಳು ಸುಂದರವಾದ ಹುಡುಗಿ ಇದ್ಲು. ನನಗೆ ಒಂದು ರೀತಿ ಅನುಮಾನ ಬಂತು. ಅಪ್ಪ ಅಮ್ಮಂಗೆ ಹೇಳ್ತೀನಿ ಅಂದರೂ ಕೂಡ ಅವನು ಹೇಳಬೇಡ, ಬೆಳಗ್ಗೆ ಹೇಳ್ತೀನಿ ಅಂದ. ಅವಳನ್ನು ತನ್ನ ರೂಮಿಗೆ ಕರ್ಕೊಂಡು ಹೋದ. ಬೆಳಗ್ಗೆ 10 ಗಂಟೆಗೆ ನಾನು ಮದುವೆ ಆಗಿದ್ದೀನಿ, ಇವಳು ನನ್ನ ಹೆಂಡತಿ ಅಂತ ಹೇಳ್ದ. ಮೊದಲು ಅವನು ಹೇಳ್ತಿರ್ಲಿಲ್ಲ. ನಾನೇ ಅಪ್ಪ ಅಮ್ಮನಿಗೆ ಅವನ ರೂಮಿಂದ ಹೊರಗಡೆ ಬರೋದ್ರ ಒಳಗಡೆ ಹೇಳಿಬಿಟ್ಟಿದ್ದೆ. ಅಣ್ಣನ ಜೊತೆ ರಾತ್ರಿ ಒಬ್ಬಳು ಸುಂದರವಾದ ಹುಡುಗಿ ಬಂದಳು ಅಂತ. ಈಗ ಇವನು ಹೇಳಲೇಬೇಕಾಗಿತ್ತು. ವಿಧಿ ಇಲ್ಲದೆ ಹೇಳ್ದ. ನನ್ನ ಮೇಲೆ ಕೋಪಗೊಂಡ. ನಾನು ಅವಳನ್ನು ಬೇರೆ ಮನೆಗೆ ಕಳಿಸ್ಬಿಡ್ತಿದ್ದೆ. ನೀನು ಯಾಕಷ್ಟು ಬೇಗ ಹೇಳಿದೆ? ನೀವೆಲ್ಲರೂ ಸೇರಿ ನನಗೆ ಅವಮಾನ ಮಾಡ್ತಿದ್ದೀರ. ಇವತ್ತು ನೀನು ಅನುಭವಿಸ್ಬೇಕು ಅಂತ ಅವನನ್ನು ತುಂಬ ಖಾರವಾಗಿ ಮಾತಾಡಿಸ್ದೆ. ವಿಷಯ ಏನೇ ಇದ್ದರೂ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ. ಅತ್ತೆ ಮಗಳಿಗಿಂತ ಸುಂದರವಾಗಿದ್ದಾಳೆ. ಒಳ್ಳೆ ಕೆಲಸದಲ್ಲಿ ಇದ್ದಾಳಂತೆ. ಕೈ ತುಂಬ ಸಂಬಳ ಬರುತ್ತೆ. ಅವಳ ಸುಂದರತೆಗೆ ನಾನು ಮರುಳಾದೆ. ಅವಳಿಗೆ ಮುತ್ತನ್ನು ಕೊಡಬೇಕು, ಅವಳ ಜೊತೆ ಸುಂದರವಾದ ಬದುಕನ್ನು ಕಟ್ಕೊಳ್ಬೇಕು. ಈ ರೀತಿ 10 ಹಲವು ಯೋಚನೆ ಬರ್ತಿದೆ. ನಂತರ ನನ್ನ ಮನಸ್ಸಿಗೆ ಹೇಳ್ತೀನಿ, ಅವಳು ನನ್ನ ಅಣ್ಣನ ಹೆಂಡತಿ, ಅವಳ ಬಗ್ಗೆ ಆ ರೀತಿ ನೋಡಬಾರ್ದು ಕೆಟ್ಟ ದೃಷ್ಟಿಯಿಂದ ಅಂತ ಅಂದ್ಕೊಂಡ್ರೂ ಕೂಡ ಸಾಧ್ಯ ಆಗ್ತಿಲ್ಲ. ಇತ್ತೀಚೆಗೆ ನಾನು ನನ್ನ ಗೆಳೆಯನ ಮನೆಯಲ್ಲಿ ಇರೋದು ಹೆಚ್ಚು. ರಾತ್ರಿ ಹೊತ್ತು ಬರೋದೇ ಇಲ್ಲ ಮನೆಗೆ. ಆದಷ್ಟು ಬೇಗ ಬೇರೆ ಮನೆ ಮಾಡಬೇಕು ಅಂತ ಯೋಚಿಸ್ತಿದ್ದೀನಿ. ಆದರೆ ನಾನು ಬ್ಯಾಚುಲರ್ ಆಗಿರೋದ್ರಿಂದ ನನ್ನ ಪೇಮೆಂಟ್ಗೆ ಸರಿಯಾದ ಮನೆ ಸಿಗ್ತಿಲ್ಲ. ಅತಿ ಮನಸ್ಸಾಗಿದೆ ಅಂತ ಅಂದರೆ ನನ್ನನ್ನು ಅಸಹ್ಯ ಪಟ್ಕೊಳ್ತಾರೆ. ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ತಾಯಿದ್ದೀನಿ ಅಂತ ಬೇಸರವಾಗ್ತಿದೆ. ಮುಖ ಎಲ್ಲ ಕಪ್ಪಾಗಿದೆ. ಮನೆಗೆ ಸರಿಯಾಗಿ ಬರ್ತಾ ಇಲ್ಲ. ಏನು ಅಂತ ಅಮ್ಮ ಕೇಳಿದ್ಲು. ಆಗ ನನಗೆ ಉತ್ತರಿಸೋದಕ್ಕೆ ಸಾಧ್ಯವಾಗದೆ ಅಲ್ಲಿಂದ ಎದ್ದು ಹೊರಟೋದೆ. ಸಡನ್ನಾಗಿ ಎದುರುಗಡೆಯಿಂದ ಅತ್ತಿಗೆ ಕಂಡ್ಳು. ನಗು ಮುಖದಿಂದ ಅವಳನ್ನು ನೋಡಿ ನಾನು ಕರಗೋದೆ. ನಾನು ರೂಮಲ್ಲಿ ಮಲಗಿದ್ರೆ ನಿದ್ದೆನೇ ಬರ್ತಿಲ್ಲ. ಅವಳ ನಗು, ಅವಳ ಮಾತು ಇನ್ನೂ ಕೇಳಿಸ್ತಿದೆ. ಅಪ್ಪ ಅಮ್ಮನ ಜೊತೆ ತುಂಬ ಖುಷಿಯಿಂದ ಮಾತಾಡ್ತಿದ್ದಾಳೆ. ಎಷ್ಟು ಬೇಗ ನಮ್ಮ ಮನೆಗೆ ಹೊಂದ್ಕೊಂಡಿದ್ದಾಳೆ ಅಂತ ಅನ್ನಿಸ್ತು. ಅವಳು ಯೋಚನೆ ಮಾಡಿ ನಾನು ಮಲಗಿದೆ. ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಹೊರಗೆ ಹೋಗಬೇಕು ಅಂತ ಟವಲ್ನ ತಗೊಂಡು ಬಾತ್ರೂಮಿಗೆ ಬಂದೆ. ಆದರೆ ಅಲ್ಲಿ ನಾನು ನಿರೀಕ್ಷೆ ಮಾಡದೇ ಇರೋದನ್ನು ನೋಡಿ ಬೆಚ್ಚಿ ಬಿದ್ದೆ. ಒಂದು ಕ್ಷಣ ಮೈಯೆಲ್ಲ ರೋಮಾಂಚನ ಆಯಿತು. ಬದುಕು ಸಾರ್ಥಕ ಅಂತ ಒಂದು ಕಡೆ ಅನಿಸಿದ್ರೆ, ಇನ್ನೊಂದು ಕಡೆ ಈ ರೀತಿ ತಪ್ಪು ನನ್ನಿಂದ ಆಗಬಾರ್ದಿತ್ತು ಅಂತ ಅನ್ನಿಸ್ತು. ಬಾಗಿಲು ಸರಿಯಾಗಿ ಹಾಕಿರಲಿಲ್ಲ. ಬಾತ್ರೂಮ್ ತಳ್ಳಿದ ತಕ್ಷಣ ಓಪನ್ ಆಯಿತು. ಒಳಗಡೆ ಈಗಾಗಲೇ ಅತ್ತಿಗೆ ಹೋಗಿ ಸ್ನಾನ ಮಾಡುತ್ತಿದ್ದಾರೆ. ನೀರಿನ ಶಬ್ದ
ಜೋರಾಗಿರೋದ್ರಿಂದ ಅವ್ರಿಗೆ ನಾನು ಬಾಗಿಲು ತೆಗೆದಿದ್ದು ಕೇಳಿಸ್ತಿಲ್ಲ. ಮೈ ಕೈಗೆ ಸೋಪ್ ಹಾಕಿ ಸ್ನಾನ ಮಾಡ್ತಿದ್ದಾರೆ. ಅವರ ದೇಹನ ನೋಡಿ ನಾನು ಕರಗೋದೆ. ತುಂಬ ಸಣ್ಣಗಿದ್ದಾರೆ, ಬೆಳ್ಳಗಿದ್ದಾರೆ. ಇಂತಹ ಸುಂದರಿ ಇಡೀ ಪ್ರಪಂಚದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮನಸ್ಸು ಕೂಗಿ ಕೂಗಿ ಹೇಳ್ತಿದೆ. ಕೂದಲನ್ನು ಇಳಿಬಿಟ್ಟಿದ್ದಾಳೆ. ಅವಳ ಹಣೆ ಒದ್ದೆ ಆಗಿದೆ, ಕೆನ್ನೆಗಳು ಕೆಂಪಾಗಿದೆ, ತುಟಿಗಳು ಅದ್ರು ಬರ್ತಾ ಇದೆ, ಸೊಂಟ ತುಂಬ ಸಪೂರಾಗಿದೆ. ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಬಾತ್ರೂಮ್ನ ಬಾಗಿಲನ್ನು ಹಾಕಿ ನಾನು ಕೂಡ ಒಳಗೋದೆ. ಸಡನ್ನಾಗಿ ಅವಳು ಯಾರು ಅಂತ ಹೇಳಿದ್ಲು. ಮುಖಕ್ಕೆ ಸೋಪನ್ನು ಹಾಕಿರೋದ್ರಿಂದ ತಿಳಿಲೇ ಇಲ್ಲ. ನಾನು ಹಿಂದೆಯಿಂದ ಹೋಗಿ ಗಟ್ಟಿಯಾಗಿ ತಪ್ಕೊಂಡೆ ಅಷ್ಟೇ. ತಕ್ಷಣ ಅವಳು ಕೇಳಿದ್ಲು, ಸಂಜಯ್ ಅಂತ. ನಂಗೆ ಆಶ್ಚರ್ಯ ಆಯಿತು. ನಾನು ಏನು ಪ್ರಶ್ನೆ ಮಾಡೋದಕ್ಕೆ ಸಮಯ ತಗೊಳ್ದೆ ಅವಳನ್ನು ಗಟ್ಟಿಯಾಗಿ ತಕ್ಕೊಂಡು ಅವಳ ತೊಟ್ಟಿಗೆ ಮುತ್ತು ಕೊಡೋದಕ್ಕೆ ಆರಂಭಿಸಿದೆ. ನಿರಂತರ ಅತ್ತಿಗೆ ಅನ್ನೋದು ತಿಳಿದೆ ಅವಳ ತೊಟ್ಟಿಗೆ ಮುತ್ತು ಕೊಟ್ಟೆ ಅಂತ ಬೇಸರವಾಗಿ ಅಲ್ಲಿಂದ ನಾನು ಹೊರಟೋದೆ. ಸತ್ಯ ತಿಳಿದಾಕ್ಷಣ ನನ್ನ ಮನಸ್ಸಲ್ಲಿ ಇದ್ದ ಹೋದ ತಕ್ಷಣ ಹೊರಗೆ ಬಂದು ನನ್ನ ಕೆನ್ನೆಗೆ ನಾನೇ ಹೊಡ್ಕೊಂಡೆ. ಆದರೆ ಇನ್ನೂ ಏನು ತಪ್ಪಾಗಿದೆ ಅಂತ ಅನ್ನಿಸ್ತಿದೆ. ನಾನು ಮೈ ಮರೆತೆ ಹೋಗ್ತೀನಿ. ಆದರೆ ನನಗೆ ಹೇಗೆ ಮುತ್ತು ಕೊಟ್ಲು ಅವಳು, ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡಿದ್ದು. ಇದೆಲ್ಲನೂ ನೆನೆಸ್ಕೊಂಡು ನನಗೆ ಬೇಸರ ಆಗಿ ನೈಟ್ ಡ್ರೆಸ್ಸಲ್ಲೇ ನಾನು ನನ್ನ ಗೆಳೆಯನ ಮನೆಗೆ ಹೊರಟೋದೆ. ಯಾರ ಬಳಿಯೂ ಈ ವಿಷಯವನ್ನು ಡಿಸ್ಕಸ್ ಮಾಡೋ ರೀತಿ ಇಲ್ಲ. ಅಥವಾ ನಾನು ಈ ರೀತಿ ತಪ್ಪು ಮಾಡಿದ್ರೆ ಅಂದರೆ ನನಗೆ ಬೈಯೋದು ನಿರಂತರವಾಗಿ. ನನಗೆ ಮನೆಯಿಂದ ಕಾಲ್ ಬರ್ತಿದೆ, ಆದರೆ ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಕೊನೆಗೆ ನಮ್ಮ ಕಾಲ್ ಬಂತು ಅಣ್ಣಂದು. ನೀನು ಏನು ಕೆಲಸ ಮಾಡಿದೀಯ, ಮನೆಗೆ ಬಾ, ನಿನಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳ್ದ. ಇನ್ನೂ ನಾನು ಮನೆಗೆ ಜೀವನದಲ್ಲಿ ಯಾವತ್ತೂ ಹೋಗೋದಿಲ್ಲ ಅಂತ ಅಂದ್ಕೊಂಡೆ. ಆಗ ನನ್ನ ವಾಯ್ಸ್ ಮೆಸೇಜ್ ಕಳಿಸಿದ. ನೀನೇನಾದರೂ ಅರ್ಧ ಗಂಟೆಗೆ ಮನೆಗೆ ಬಂದಿಲ್ಲ ಅಂತಂದರೆ ನೀನು ಎಲ್ಲಿದೆಯೋ ಅಲ್ಲಿಗೆ ಹುಡುಕೊಂಡು ಬರ್ತೀನಿ. ಆಮೇಲೆ ನನ್ನ ಕೋಪ ನಿನಗೆ ಗೊತ್ತಲ್ವಾ, ಪ್ರತಿ ಬಾರಿ ನಿನ್ನನ್ನು ನೀನು ಮಾಡಿ ತಪ್ಪನ್ನು ನಾನು ಕ್ಷಮಿಸೋದಿಲ್ಲ. ತುಂಬ ಭಯದಲ್ಲಿ ಅಣ್ಣ ಮೆಸೇಜ್ ಹಾಕಿದ್ದ. ಅವನ ಮೆಸೇಜ್ನ ನೋಡಿ ನನಗಿನ್ನೂ ಭಯ ಆಯಿತು. ಸತ್ಯನ ಒಂದಲ್ಲ ಒಂದಿನ ನಾವು ಫೇಸ್ ಮಾಡಲೇಬೇಕು ಅಂತ ಅಂದ್ಕೊಂಡು ಇಷ್ಟ ಇಲ್ಲದೇ ಇದ್ದರು ಮನೆ ಕಡೆ ನಡೆದೆ. ಭಯದಿಂದ ಇನ್ನು ಬದುಕಿನಲ್ಲಿ ನನ್ನ ಸಂಬಂಧಗಳು ಮುಗಿದು ಹೋಗುತ್ತೆ ಅಂತ ಅನ್ನಿಸ್ತಿತ್ತು. ಹೋದ ತಕ್ಷಣ ಅಣ್ಣ ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅತ್ತಿಗೆಗೆ ಕಡೆ ಕರ್ಕೊಂಡು ಹೋಗ್ತಿದ್ದಾನೆ. ನಾನು ಮುಖನ ಮುಚ್ಕೊಂಡೆ. ಆದರೆ ಅವನು ಮುಲಾಜೆ ನೋಡಿದೆ. ಹೇಗೆ ಮುಚ್ಕೊಳ್ತಿದ್ಯಾ ಮುಖ, ಮುಚ್ಕೊಳ್ಳೋ ಕೆಲಸ ಏನು ಮಾಡಿದ್ಯಾ ನೀನು ಅಂತ ತುಂಬ ಕಾನ್ಫಿಡೆಂಟಾಗಿ ಕೇಳ್ದ. ಅದು ಅಂತ ನಾನು ಏನೋ ಹೇಳೋದಕ್ಕೆ ಪ್ರಯತ್ನಿಸಿದಾಗ ಅವಳು ನನಗೇನು ಹೇಳಬೇಡ ಅಂತ ಕಣ್ಣು ಹಾಯಿಸಿದ್ಲು. ಏನೂ ಇಲ್ಲ ಅಣ್ಣ ಅಂತ ಹೇಳಿದೆ. ನಂತರ ಆ ವಿಷಯ ನಿನಗೆ ಮತ್ತು ಇವಳಿಗೆ ಮದುವೆ ಮಾಡಿಸ್ತೀವಿ ಅಂತ ಅವನ ಹೆಂಡತಿ ಕಡೆ ಕೈ ತೋರಿಸಿ ಹೇಳ್ದ. ಅಣ್ಣ ನಿನ್ನ ಹೆಂಡತಿ ಅಲ್ವಾ ಅಂದಾಗ ಈ ಮನೆಯಲ್ಲಿ ಅವಳು ಇರೋದಕ್ಕೆ ಎಲ್ಲರೂ ಅವಕಾಶ ಕೊಡಲಿ ಅಂತ ಸುಳ್ಳು ಹೇಳಿದೆ. ಅವಳು ನನ್ನನ್ನು ಮದುವೆ ಆಗೋ ಹುಡುಗಿ ಅಲ್ಲ, ನಾನು ಮದುವೆ ಆಗೋ ಹುಡುಗಿ ತಂಗಿ. ನನ್ನ ಹುಡುಗಿ PG ಮಾಡ್ತಿದ್ದಾಳೆ, ಇನ್ನೂ 2 ವರ್ಷ ಓದಬೇಕು. ಅದಕ್ಕಾಗಿ ಅವರಮ್ಮ ತುಂಬ ವಯಸ್ಸಾದ ಹುಡುಗನಿಗೆ ಕೊಟ್ಟು ಇವಳು ಮದುವೆನ ಮಾಡಿಸ್ತಿದ್ದು. ನಾನು ಹೋಗಿ ಕರ್ಕೊಂಡು ಬಂದೆ, ಅವಳನ್ನು ಆ ಕೆಟ್ಟ ಮದುವೆಯಿಂದ ತಪ್ಪಿಸ್ದೆ ಅಂತ ಹೇಳ್ದ. ತಕ್ಷಣ ನನಗೆ ಸ್ವಲ್ಪ ಹೊತ್ತು ಬೇಕಾಯಿತು ಎಲ್ಲನೂ ಅರ್ಥ ಮಾಡ್ಕೊಳ್ಳೋದಕ್ಕೆ. ನೀವಿಬ್ಬರು ಒಂದೇ ರೂಮಲ್ಲಿ ಮಲಗ್ತಿದ್ದೀರಾ ಅಲ್ವಾ ಅಂತ ಕೇಳಿದೆ. ಅವಳು ರೂಮಿಗೆ ಬಂದ ತಕ್ಷಣ ನಾನು ಬಾಲ್ಕನಿಗೆ ಹೋಗಿ ಮಲಗ್ತಿದ್ದೆ. ನಮ್ಮ ರೂಮಲ್ಲಿ ಕ್ಯಾಮ್ರಾ ಇದೆ, ಬೇಕಾದರೆ ಹೋಗಿ ನೋಡ್ಕೊ. ಅವಳು ಕಿರು ಬೆರಳನ್ನು ಕೂಡ ನಾನು ಮುಟ್ಟಿಲ್ಲ. ನೀನು ಒಳ್ಳೆ ಕೆಲಸದಲ್ಲಿದೆಯಾ, ನೋಡೋದಕ್ಕೂ ಸುಂದರವಾಗಿದೆಯಾ. ತುಂಬ ದಿನದಿಂದ ನನ್ನ ಮನಸ್ಸಲ್ಲಿ ಇವಳ ಜೊತೆ ನೀನು ಮದುವೆ ಮಾಡಿಸೋಣ ಅನ್ನೋ ಯೋಚನೆ ಇತ್ತು. ಆದರೆ ಯಾವಾಗಲೂ ಕೋಪದಲ್ಲಿ ಸಿಟ್ಟಿಂದಾನೇ ಇರ್ತಿದ್ದೆ. ನಿನ್ನ ಜೊತೆ ಈ ವಿಷಯ ಮಾತಾಡೋದಕ್ಕೆ ನನಗಿಷ್ಟ ಇರಲಿಲ್ಲ. ಇವತ್ತು ಅವಳಾಗೆ ಅವಳೇ ಹೇಳಿದ್ಲು,
ನಿಮ್ಮ ತಮ್ಮನ ಜೊತೆ ನನ್ನ ಮದುವೆ ಮಾಡಿಸಿ ಪ್ಲೀಸ್ ಭಾವ, ಅವ್ರು ನನಗೆ ತುಂಬ ಇಷ್ಟ ಅಂತ ಹೇಳಿದಾಳೆ. ಅದಕ್ಕಾಗಿ ನಿನ್ನನ್ನು ಕೇಳ್ತಿರೋದು. ನೀನು ಅವಳನ್ನು ಮದುವೆ ಆಗ್ತೀಯಾ ಅಂತ ಅಂದ ತಕ್ಷಣ ನಾನು ಒಂದು ಕ್ಷಣ ಕೂಡ ಯೋಚನೆ ಮಾಡಿದೆ, ಆಗ್ತೀನಿ ಅಂತ ತಲೆ ಅಲ್ಲಾಡಿಸ್ದೆ. ಅಲ್ಲಿದ್ದವರೆಲ್ಲ ಜೋರಾಗಿ ನಕ್ಕರು. ಅದಕ್ಕೆ ನನಗೆ ಪದೇ ಪದೇ ಅವಳ ಮೇಲೆ ಪ್ರೀತಿ ಶುರುವಾಗ್ತಿತ್ತು. ನಿಜವಾಗ್ಲೂ ಅವಳು ನನ್ನ ಅಣ್ಣನ ಹೆಂಡತಿ ಆಗಿದ್ದರೆ ನಾನು ಮನಸ್ಸಲ್ಲೂ ಕೂಡ ಅವ್ರ ಕಡೆ ಹೋಗ್ತಿರ್ಲಿಲ್ಲ. ಅಮ್ಮ ಬಂದು ನನಗೆ ಹೊಸ ಬಟ್ಟೆನ ಕೊಟ್ಟಳು. ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಬಾ, ದೇವಸ್ಥಾನಕ್ಕೆ ಹೋಗೋಣ. ಇವತ್ತೇ ದೇವಸ್ಥಾನದಲ್ಲಿ ನಿನ್ನ ಮತ್ತು ಇವಳ ಎಂಗೇಜ್ಮೆಂಟ್ ಮಾಡಿಸ್ಬಿಡೋಣ. ಆದಷ್ಟು ಬೇಗ ಮದುವೆನೂ ಮಾಡಿಸ್ತೀನಿ. ನೀನು ಯೋಚಿಸ್ಬೇಡ, ನಿನ್ನ ಅಣ್ಣನಿಗೂ ಕೂಡ ಬೇಗ ಮದುವೆ ಮಾಡಿಸ್ತೀನಿ. ಅಣ್ಣನಿಗಿಂತ ಮುಂಚೆ ನಾನೇ ಹೇಗೆ ಮದುವೆ ಆಗಲಿ ಅಂತ ನೀನು ಯೋಚನೆ ಮಾಡ್ತಿದ್ದೀಯಾ ಅಲ್ವಾ ಅಂತ ಅಮ್ಮ ತುಂಬ ನಾಜೂಕಾಗಿ ಹೇಳಿದಾಗ ನನಗೆ ನಗು ಬಂತು. ನಾನು ಇವಳ ಜೊತೆ ಕಳೆದ ಕ್ಷಣಗಳು ಮಧುರವಾಗಿತ್ತು. ಪ್ರತಿದಿನ ಇನ್ನೂ ಅದೇ ಕ್ಷಣಗಳು ಸಿಗುತ್ತೆ ಅನ್ನೋದನ್ನು ನೆನೆಸ್ಕೊಂಡು ಮೈ ರೋಮಾಂಚನ ಆಯಿತು. ಅವಳ ಕಡೆ ನೋಡಿದಾಗ ಅವಳಿಗಾಗಲೇ ನನ್ನನ್ನೇ ನೋಡ್ತಿದ್ದಾಳೆ. ನನಗೆ ನಾಚಿಕೆಯಾಗಿ ಅಮ್ಮ ಕೊಟ್ಟಿದ್ದ ಬಟ್ಟೆನ ತಗೊಂಡು ಬಾತ್ರೂಮ್ಗೆ ಹೋದೆ. ಸ್ನಾನ ಮಾಡಿ ಹಾಕೊಳ್ಳೋಣ ಅಂತ. ಸ್ನಾನ ಮಾಡಬೇಕಾದಾಗಲೂ ಅವಳು ನನ್ನನ್ನು ಮುಟ್ಟಿದ್ದು, ನನಗೆ ಮುತ್ತು ಕೊಟ್ಟಿದ್ದು ಅದೇ ಫೀಲ್ ಆಗ್ತಿತ್ತು. ಆ ಸುಂದರ ಅನುಭವವನ್ನು ನೆನೆಸ್ಕೊಂಡು ಮುಂದಿನ ಜೀವನದ ಬಗ್ಗೆ ಯೋಚಿಸ್ತಾ ಇದ್ದೆ. ಕಥೆಯಲ್ಲಿ ಮುಗೀತು. ಕತೆ ಹೇಗಿತ್ತು? ಇಷ್ಟ ಆಯಿತಾ? ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕಥೆ ಜೊತೆಗೆ.